ಕನ್ನಡದ ಜ್ಞಾನ ದಾಸೋಹಿ ಮೈಸೂರು ಮೂಲದ ಅಂಕೇಗೌಡರಿಗೆ ಪದ್ಮ ಗೌರವ ಸಂದಿದೆ. ಪುಸ್ತಕ ಮನೆ ನಿರ್ಮಾಣದ ಅಂಕೇಗೌಡರಿಗೆ ಪದ್ಮಭೂಷಣ ಗೌರವ. ಪಾಂಡವಪುರ ತಾಲೂಕಿನ ಹರಳಹಳ್ಳಿಯಲ್ಲಿ ಪುಸ್ತಕ ಮನೆ ನಿರ್ಮಾಣ ಮಾಡಿದಂತಹ ಅಕ್ಷರ ದಾಸೋಹಿ ಅಂತಾನೆ ಪ್ರಖ್ಯಾತಿಯನ್ನ ಪಡೆದಿರುವಂತಹ ವ್ಯಕ್ತಿ. ಕನ್ನಡದ ಜ್ಞಾನ ದಾಸೋಹಿ ಅಂಕೇಗೌಡರಿಗೆ ಪದ್ಮ ಗೌರವ. ತಮ್ಮ ಸ್ವಂತ ಆಸ್ತಿಯನ್ನ ಮಾರಿ ಈ ಪುಸ್ತಕ ಮನೆಯನ್ನ ನಿರ್ಮಾಣ ಮಾಡಿದ್ರು. ಮೈಸೂರಿನ ಸಮೀಪದಲ್ಲಿರುವಂತಹ ಹರಳಹಳ್ಳಿಯ ಅಲ್ಲಿರುವಂತಹ ಪುಸ್ತಕ ಮನೆ. ತಮ್ಮ ಸ್ವಂತ ಆಸ್ತಿಯನ್ನ ಮಾರಿ 20 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳನ್ನ ಅಲ್ಲಿಟ್ಟು ಈ ಪುಸ್ತಕ ಮನೆಯನ್ನು ನಡೆಸ್ತಾ ಇದ್ದಾರೆ. ಮುಕ್ತವಾದಂತಹ ಅವಕಾಶ ಪ್ರತಿಯೊಬ್ಬರಿಗೂ ಕೂಡ ಇರುವಂತದ್ದು. ಈ ಒಂದು ಸಾಮಾಜಿಕ ಕಳಕಳಿ, ಸಾಮಾಜಿಕ ಕೆಲಸವನ್ನ ನೋಡಿ ಅವರಿಗೆ ಈಗ ಪದ್ಮ ಗೌರವ ಒಲಿದು ಬಂದಿರುವಂಥದ್ದು. 20 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳು, ಇದರಲ್ಲಿ 5,000ಕ್ಕಿಂತ ವಿದೇಶಿ ಪುಸ್ತಕಗಳನ್ನು ಕೂಡ ಅವರು ತಂದಿಟ್ಟಿರೋದು. ವಿದ್ಯಾರ್ಥಿಗಳಿಗೆ, ಸಂಶೋಧಕರಿಗೆ ಮುಕ್ತವಾದಂಥ ಅವಕಾಶ, ಓದುಗರಿಗೆ ಮುಕ್ತವಾದಂಥ ಅವಕಾಶ. ಅವರ ಇಡೀ ಕುಟುಂಬ ಇವರಿಗೆ ಬೆಂಬಲವಾಗಿ ನಿಂತ್ಕೊಂಡಿದೆ. ಮೈಸೂರಲ್ಲಿ ಇದ್ದಂತಹ ತಮ್ಮ ಸ್ವಂತ ಜಮೀನನ್ನ ಮಾರಿ ಈ ಪುಸ್ತಕ ಮನೆಯನ್ನ ಅವರು ನಿರ್ವಹಿಸಿರೋದು, ಕಟ್ಟಿರುವಂಥದ್ದು ಇನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ವಿದ್ಯಾರ್ಥಿನಿಗಾಗಿ, ಓದುವಂತವರಾಗಿ ಮುಕ್ತವಾದಂಥ ಅವಕಾಶ ಇದೆ. ಅಕ್ಷರ ದಾಸೋಹಿ ಅಂತಾನೆ ಅವರು ಖ್ಯಾತಿಯನ್ನ ಪಡೆದಿದ್ದಾರೆ. ಅಂಕೇಗೌಡ ಅವರಿಗೆ ಈಗ ಪದ್ಮ ಗೌರವ ಒಲಿದು ಬಂದಿದೆ. ವಿದೇಶಿ ಪುಸ್ತಕಗಳನ್ನು ಕೂಡ ತಂದಿಟ್ಟಿದ್ದಾರೆ ಅಲ್ಲಿ, ಓದುಗರಿಗೆ ಉಪಯುಕ್ತವಾಗಲಿ ಅಂತ. ಸಾಹಿತ್ಯದ ಮೇಲೆ, ಪುಸ್ತಕಗಳ ಮೇಲೆ, ನಮ್ಮ ಸಂಸ್ಕೃತಿ ಮೇಲೆ ಅವರಿಗಿರುವಂತಹ ಗೌರವ ಅಪಾರವಾದಂಥದ್ದು. ಸೊ ಈ ಕಾರಣಕ್ಕಾಗಿ ಅವರಿಗೆ ಈಗ ಪದ್ಮ ಗೌರವ ಒಲಿದು ಬಂದಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಕಳೆದ 5 ದಶಕಗಳಿಂದ, ಅಂದರೆ ಆಲ್ಮೋಸ್ಟ್ 50 ವರ್ಷಗಳಿಂದ ಇಂಥದ್ದೊಂದು ನಿಸ್ವಾರ್ಥ ಸೇವೆಯನ್ನ ಮಾಡ್ಕೊಂಡು ಬಂದಂಥ ವ್ಯಕ್ತಿಯವರು. ಅವರಿಗೆ ಬರಬೇಕಾದಂಥ ಪ್ರಶಸ್ತಿನೇ ಇದು. ಅವ್ರು ಯಾವತ್ತೂ ಪ್ರಶಸ್ತಿಯನ್ನ ಕೇಳಿ ಹೋದಂಥವರಲ್ಲ, ಈಗ ಹುಡ್ಕೊಂಡು ಬಂದಿದೆ. ಖಂಡಿತ ಅರುಣ್, ಅಂಕೇಗೌಡರು ಅಂತಂದ್ರೆ ಮಂಡ್ಯದ ಪಾಂಡವಪುರ ಭಾಗದಲ್ಲಿ ಸಾಕಷ್ಟು ಹೆಸರುವಾಸಿಯಾಗಿರುವಂತ ಅವರಾಗಿರುವಂತದ್ದು. ಯಾಕೆ ಅಂದ್ರೆ ಇವರು ಸಾಕಷ್ಟು ವರ್ಷಗಳಿಂದ, ಈಗ ನೀವು ಹೇಳಿದಾಗೆ 5 ದಶಕಗಳಿಂದಲೂ ಕೂಡ ಸಾಕಷ್ಟು, ಅಂದ್ರೆ 20 ಲಕ್ಷಕ್ಕೂ ಹೆಚ್ಚು ಬುಕ್ಗಳನ್ನ ಅವರು ಒಂದು ಪುಸ್ತಕದ ಮನೆಯನ್ನ ಮಾಡಿ ಅಲ್ಲಿ ಶೇಖರಣೆಯನ್ನ ಮಾಡಿರುವಂತದ್ದು. ಸಾಕಷ್ಟು ಭಾಷೆಗಳಲ್ಲಿ ಇರ್ತಕ್ಕಂಥ ಬುಕ್ಗಳ ಸಂಗ್ರಹಣೆಯನ್ನ ಅಂಕೇಗೌಡರು ಮಾಡಿರುವಂತದ್ದು. ಮಂಡ್ಯ ಭಾಗದಲ್ಲಂತೂ ಅಂಕೇಗೌಡರು ಅಂದ್ರೆ ಚಿರಪರಿಚಿತರಾಗಿರುವಂತದ್ದು. ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಇವರೆಲ್ಲರೂ ಕೂಡ ಪ್ರೀತಿಸ್ತಾರೆ. ಅಂತವರಿಗೆ ಈ ಪುಸ್ತಕದ ಮನೆ ನಿಜವಾಗ್ಲೂ ಮಾಹಿತಿಯ ಭಂಡಾರ ಅಂತಾನೆ ಹೇಳ್ಬೋದು. ಇದಕ್ಕೆಲ್ಲ ಪ್ರಮುಖ ಕಾರಣ ಅಂಕೇಗೌಡರು ಸುಮಾರು 75-76 ವರ್ಷ ವಯಸ್ಸಿನ ಅಂಕೇಗೌಡರು ಅವರು ಸಾಕಷ್ಟು ವರ್ಷಗಳ ಹಿಂದೆ ಕಂಡಕ್ಟರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರಿ. ಒಂದು ಸಂದರ್ಭದಲ್ಲಿ ಅವರಿಗೆ ಬುಕ್ಗಳ ಮೇಲೆ ಅತಿಯಾದ ವ್ಯಾಮೋಹ ಇರುತ್ತೆ. ಹೀಗಾಗಿ ಸಾಕಷ್ಟು ಬುಕ್ಗಳನ್ನ ಸಂಗ್ರಹ ಮಾಡ್ಲಿಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಈಗ ಆ ಬುಕ್ಗಳು ಒಂದು ಪುಸ್ತಕದ ಮನೆಯಾಗಿ ರೂಪುಗೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಜನರು ಅಂಕೇಗೌಡರ ಬಗ್ಗೆ ಸಾಕಷ್ಟು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ರು. ಅಂದ್ರೆ ಈ ಆಧುನಿಕ ಭರಾಟೆಯಲ್ಲೂ ಕೂಡ, ಅಂದ್ರೆ ಮೊಬೈಲ್, ಟಿವಿ ಈ ರೀತಿಯಾದಂತಹ ಆಧುನಿಕ ಭರಾಟೆಯಲ್ಲೂ ಕೂಡ ಬುಕ್ಗಳನ್ನ ಓದುವಂತವರ ಸಂಖ್ಯೆ ಕಡಿಮೆ ಆಗಿತ್ತು. ಆದ್ರೆ ಅಂತ ವಿದ್ಯಾರ್ಥಿಗಳಿದ್ದಾರೆ, ಜೊತೆಗೆ ಬುಕ್ಗಳ ಮೇಲೆ ವ್ಯಾಮೋಹ ಏನ್ ಕಡಿಮೆ ಆಗ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ಅಂತವರನ್ನ ಪುಸ್ತಕ ಓದುವ ಅಭಿರುಚಿಯನ್ನ ಬೆಳೆಸೋದಿಕ್ಕೆ ಅಂಕೇಗೌಡರು ಸಾಕಷ್ಟು ಪ್ರಯತ್ನಗಳನ್ನ ಪಟ್ರು. ಜೊತೆಗೆ ಈಗ ಅವರ 20 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳೇನಿದೆ ಇದರಿಂದಲೇ ಎಲ್ಲರ ಗಮನವನ್ನ ಕೂಡ ಸೆಳ್ತಾ ಇದ್ರು. ಹೀಗಾಗಿ ಅಂಕೇಗೌಡರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿರುವಂತದ್ದು ಸಾಕಷ್ಟು ಸಂತೋಷವನ್ನ ತಂದಿದೆ ಅನ್ನುವಂಥದ್ದು ಪಾಂಡವಪುರ ಭಾಗದ ಜನರು ಹೇಳ್ತಾ ಇರುವಂತದ್ದು. ಅರುಣ್, ಸುನಿಲ್, ಅಂಕೇಗೌಡರು ಮಾಡ್ತಾ ಮಾಡಿರುವಂತಹ ಕೆಲಸ ನಿಜಕ್ಕೂ ಕೂಡ ಮಾದರಿದಾಯಕನೇ. ಈ ಪುಸ್ತಕ ಮನೆ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಅವರ ಸ್ವಂತ ಜಮೀನು, ಮೈಸೂರಲ್ಲಿದ್ದಂತಹ ಸ್ವಂತ ಜಮೀನನ್ನು ಮಾರಿ ಅವರು ಕಟ್ಟಿರುವಂಥದ್ದು. ಅಟ್ ಪ್ರೆಸೆಂಟ್ ಅವರು ಯಾವ ರೀತಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೂ ಅದನ್ನ? ಖಂಡಿತ ಅರುಣ್, ಅವರು ಈ ಒಂದು ಪುಸ್ತಕದ ಮನೆಯನ್ನ ಮಾಡ್ಲಿಕ್ಕೆ
ಸಾಕಷ್ಟು ಶ್ರಮ ವಹಿಸಿದ್ದಾರೆ ಅಂತಾನೆ ಹೇಳ್ಬೋದು. ನೋಡ್ಲಿಕ್ಕೆ ಪುಸ್ತಕದ ಮನೆ ಎಲ್ಲರಿಗೂ ಕಾಣುತ್ತೆ, ಆದ್ರೆ ಇಂದಿನ ಶ್ರಮ ಯಾರಿಗೂ ಕೂಡ ಕಾಣಿಸೋದಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ಒಂದು ಪುಸ್ತಕದ ಮನೆಯನ್ನ ಮಾಡ್ಲಿಕ್ಕೆ, ಆ ಪುಸ್ತಕಗಳ ಸಂಗ್ರಹಣೆಯನ್ನ ಮಾಡ್ಲಿಕ್ಕೆ ಅಂಕೇಗೌಡರು ತಮ್ಮ ಬಳಿ ಇದ್ದಂತ ಆಸ್ತಿ ಪಾಸ್ತಿಯನ್ನು ಕೂಡ ಒಂದಷ್ಟು ಆಸ್ತಿಯನ್ನ ಮಾರಾಟ ಮಾಡಿದ್ರು ಅಂತ ಹೇಳಲಾಗತ್ತೆ. ಸೊ ಈ ಆಸ್ತಿಯನ್ನ ಮಾರಿ ಈ ಪುಸ್ತಕಗಳನ್ನ ಸಂಗ್ರಹಣೆಯನ್ನ ಮಾಡೋದಕ್ಕೆ ಅಂಕೇಗೌಡರು ಮುಂದಾಗಿದ್ರು. ಅಂದ್ರೆ ಸುಮಾರು 22 ಭಾಷೆಗಳಿಗೂ ಹೆಚ್ಚಿಗೆ ಇರುವಂತ ಪುಸ್ತಕಗಳನ್ನ ಈ ಒಂದು ಪುಸ್ತಕದ ಮನೆಯಲ್ಲಿ ಅವರು ಸಂಗ್ರಹಣೆಯನ್ನ ಮಾಡಿರುವಂತದ್ದು. ಹೀಗಾಗಿ ಈ ಭಾಗದ ಜನರಲ್ಲಿ ಸಾಕಷ್ಟು ಚಿರಪರಿಚಿತರು. ಎಲ್ಲರಿಗೂ ಕೂಡ ಅಂದ್ರೆ ರೈತಾಪಿ ಜನರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಇವರೆಲ್ಲರಿಗೂ ಕೂಡ ಅಂಕೇಗೌಡರು ಅಂತಂದ್ರೆ ಬಹಳ ಅಚ್ಚುಮೆಚ್ಚು. ಅವರು ದುಡ್ಡಿನ ಬಗ್ಗೆ ಯೋಚನೆಯನ್ನ ಮಾಡ್ಲಿಲ್ಲ, ನನ್ನ ಆಸ್ತಿಯನ್ನ ಕಳ್ಕೊಳ್ತೀನಿ ಅನ್ನುವಂತ ಯೋಚನೆಯನ್ನ ಮಾಡ್ಲಿಲ್ಲ. ಆದ್ರೆ ಈ ಒಂದು ಪುಸ್ತಕಗಳ ಸಂಗ್ರಹಣೆಯಿಂದ ವಿದ್ಯಾರ್ಥಿಗಳಿಗೆ, ಜೊತೆಗೆ ಪುಸ್ತಕ ಪ್ರಿಯರೇನಿದ್ದಾರೆ ಅವರಿಗೆ ವಿಶೇಷವಾಗಿ ಅವರಿಗೆ ಒಂದು ರೀತಿಯಾದಂತ ಉಪಯೋಗ ಆಗುತ್ತೆ. ಅವರಿಗೆ ಉಪಯೋಗ ಆದ್ರೆ ನನಗೆ ಸಂತೋಷ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅಂಕೇಗೌಡರು ತಮ್ಮ ಆಸ್ತಿ ಪಾಸ್ತಿಯನ್ನ ಮಾರಿ ಈ ಒಂದು ಪುಸ್ತಕದ ಮನೆಯನ್ನ ಮಾಡಿರುವಂತದ್ದು. ಸದ್ಯದ ಸ್ಥಿತಿನಲ್ಲಿ ನೋಡೋದೇ ಆದ್ರೆ ಏನ್ ಅಂಕೇಗೌಡರು ಪುಸ್ತಕದ ಮನೆಯನ್ನ ಏನ್ ಮಾಡಿದ್ದಾರೆ, ಈ ರೀತಿಯಾದಂತ ಪುಸ್ತಕದ ಮನೆ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಕಾಣಸಿಗೋದಿಲ್ಲ ಅಂತ ಹೇಳ್ಬೋದು. ಅರುಣ್, ಸುನಿಲ್, 20 ಲಕ್ಷಕ್ಕೂ ಹೆಚ್ಚಿನ ಪುಸ್ತಕಗಳು ಈ ಪುಸ್ತಕ ಮನೆಯಲ್ಲಿ ಇರುವಂತದ್ದು, ಅಂಕೇಗೌಡರು ತಂದಿಟ್ಟಿರುವಂತದ್ದು, ಅದು ಸಾಮಾನ್ಯವಾದಂತ ಕೆಲಸ ಅಲ್ಲ, ಹೇಳಿದಷ್ಟು ಸುಲಭ ಅಲ್ಲ ಅದನ್ನು ಮಾಡೋದಕ್ಕೂ ಕೂಡ. ಸೊ ಎಷ್ಟು ಜನ ಅಲ್ಲಿಗೆ ವಿಸಿಟ್ ಕೊಡ್ತಾ ಇದ್ರು ಪ್ರತಿದಿನವೂ ಕೂಡ, ಅವ್ರು ಏನು ಹೇಳ್ತಾ ಇದ್ರು, ಅವ್ರ ಫೀಡ್ಬ್ಯಾಕ್ ಏನಾದರೂ ಸಿಕ್ಕಿದೆಯಾ ತಮಗೆ? ಖಂಡಿತ ಅರುಣ್, ಸಾಕಷ್ಟು ಏನು ಪಾಂಡವಪುರದ ಭಾಗದಲ್ಲಿ ಇರತಕ್ಕಂತ ವಿದ್ಯಾರ್ಥಿಗಳೇನಿದ್ದಾರೆ, ಇವರಿಗೆ ಪುಸ್ತಕಗಳು ಬೇಕು ಅಂತಂದ್ರೆ ಅಂಕೇಗೌಡರ ಪುಸ್ತಕದ ಮನೆ ನೆನಪಾಗುತ್ತೆ ಅಂತಾನೆ ಹೇಳ್ಬೋದು. ವಿದ್ಯಾರ್ಥಿಗಳೆಲ್ಲರೂ ಕೂಡ ಪ್ರತಿದಿನ ಅಂಕೇಗೌಡರ ಪುಸ್ತಕದ ಮನೆಗೆ ಭೇಟಿಯನ್ನ ಕೊಡ್ತಾರೆ. ಬುಕ್ಕುಗಳನ್ನ ಓದುವಂತ ಅಭಿರುಚಿಗಳನ್ನ ಕೂಡ ವಿದ್ಯಾರ್ಥಿಗಳು ಬೆಳೆಸ್ಕೊಳ್ತಿದ್ದಾರೆ. ಇದ್ರ ಜೊತೆಗೆ ರೈತಾಪಿ ಜನರೇನಿದ್ದಾರೆ, ಕೆಲವರು ಕೂಡ ಬುಕ್ಕನ್ನ ಓದ್ಲಿಕ್ಕೆ ಅಂದ್ರೆ ಒಂದಷ್ಟು ಯುವ ರೈತರು ಕೂಡ ಓದ್ಕೊಂಡಿರುವಂತವ್ರು, PUC ಮಾಡಿರುವಂತವ್ರು ಇದ್ದಾರೆ, SSLC ಮಾಡಿರುವಂತವ್ರು ಇದ್ದಾರೆ. ಇವರಲ್ಲೂ ಕೂಡ ಪುಸ್ತಕವನ್ನ ಓದುವಂತ ಅಭಿರುಚಿ ಬೆಳೆಸ್ಕೊಂಡಿರುವಂತದ್ದು. ಹೀಗಾಗಿ ಸುತ್ತಮುತ್ತಲಿನ ರೈತರು ಕೂಡ ಒಂದಷ್ಟು ಜನರು ಬಿಡುವಿನ ವೇಳೆಯಲ್ಲಿ ಪುಸ್ತಕ ಮನೆಗೆ ಹೋಗುವಂತದ್ದು, ಪುಸ್ತಕಗಳನ್ನ ಓದುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಭಾಗದಲ್ಲಿ ಸಾಕಷ್ಟು ಜನರಿಗೆ ಉಪಯೋಗ ಆಗ್ತಾ ಇದೆ. ಎಲ್ಲೂ ಸಿಗದೇ ಇರುವಂತದ್ದು, ಈಗ ಬುಕ್ಗಳು ಬೇಕು ಅಂತಂದ್ರೆ ನಗರ ಪ್ರದೇಶಗಳಿಗೆ ಹೋಗ್ಬೇಕಾಗತ್ತೆ, ಬುಕ್ ಸ್ಟಾಲ್ ಗಳಿಗೆ ಹೋಗ್ಬೇಕಾಗತ್ತೆ. ಆದ್ರೂ ಕೂಡ ಅಂತ ಜಾಗಗಳಲ್ಲಿ ಬೇಕಾದಂತ ಪುಸ್ತಕಗಳು ಸಿಗೋದಿಲ್ಲ. ಹೀಗಾಗಿ ಈ ಭಾಗದ ಜನರು ಏನಿದ್ದಾರೆ, ಈ ಭಾಗದವರು ಅಂತಲ್ಲ, ಹಳೆ ಮೈಸೂರು ಭಾಗದಿಂದ ಸಾಕಷ್ಟು ಜನರು ಎಲ್ಲೂ ಸಿಗದೇ ಇರುವಂತ ಪುಸ್ತಕ ಅಂಕೇಗೌಡರ ಪುಸ್ತಕದ ಮನೆಯಲ್ಲಿ ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಜನರು ಪ್ರತಿನಿತ್ಯ ಬರ್ತಾರೆ. ಬಂದಂತವರಿಗೆ ಪುಸ್ತಕಗಳು ಸಿಗುತ್ತೆ. ಸುನಿಲ್, ಮಾತನಾಡಿಸ್ತೀನಿ. ಅಂಕೇಗೌಡ್ರೆ ಸ್ವತಃ ಮಾತನಾಡೋದಕ್ಕೆ ನಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ಮೊದಲಿಗೆ ಧನ್ಯವಾದ, ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಗೆ ಕನ್ನಡಿಗರಾಗಿ ನಮಗೆ ಮತ್ತೊಂದು ಹೆಮ್ಮೆ ಸರ್, ನಿಮಗೆ ಪದ್ಮ ಗೌರವ ಸಿಕ್ಕಿರುವಂತದ್ದು. ಏನ್ ಹೇಳ್ತೀರಾ ತಮ್ಮ ಫಸ್ಟ್ ರಿಯಾಕ್ಷನ್ ಸರ್? ಥ್ಯಾಂಕ್ ಯು ಸರ್. ಎಲ್ಲ ನಿಮ್ಗಳ ಒಂದು ಪ್ರೀತಿ ವಿಶ್ವಾಸ ಸರ್. ಆಯ್ತು ಸರ್. ಯಾಕಂದ್ರೆ ಯಾರೋ ಸುಮ್ಮನೆ ಮಾತನಾಡಿದಷ್ಟು ಸುಲಭ ಅಲ್ಲ ಈ ಒಂದು ಕಾರ್ಯ ನೀವು ಮಾಡಿರುವಂತದ್ದು. ಸೊ ಅದ್ರ ಬಗ್ಗೆ ತಮಗೆ ಎಷ್ಟು ಹೆಮ್ಮೆ ಇದೆ ಸರ್? ನಮ್ಗೆ ಖುಷಿ ಆಗುತ್ತೆ ಸರ್. ಯಾಕೆಂದ್ರೆ ಹಾ, ಗುರ್ತಿದಾರಲ್ಲ, ಅದೊಂದಕ್ಕೆ ಸಂತೋಷ ಅಲ್ವಾ ಸರ್, ಯಾರಿಗೆ ಆಗ್ಲಿ ಅಲ್ವೇ? ಹೌದು 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 ಹೌದು. ಯಾಕೆಂದ್ರೆ ನನ್ನ 55 ವರ್ಷದ ಪರಿಶ್ರಮ ಗುರುಗಳೇ. ಎಸ್ ಆಗಿದೆ ಸರ್. ಸರ್, ಅಂದ್ಕೊಂಡಿದ್ರ 5 ದಶಕಗಳಿಂದ ಇಂಥದ್ದೊಂದು ಪುರಸ್ಕಾರಕ್ಕೆ ನಾನು ಕೂಡ, ಯಾಕಂದ್ರೆ ಯಾವತ್ತೂ ಹೋದಂತವರಲ್ಲ, ಅರಸಿ ಹೋದಂತವರಲ್ಲ ಪ್ರಶಸ್ತಿಗಳನ್ನ, ಬಟ್ ಈಗ ಗುರುತಿಸಿರುವಂತದ್ದು ನಿಮ್ಮನ್ನ, ಆ ಒಂದು ಫೀಲ್ ಹೇಗಿದೆ ಸರ್ ತಮಗೆ? ನಾವೆಲ್ಲ ಕಲ್ಲು ಮುಳ್ಳು ಆದಿಗಳಲ್ಲಿ ನಡೆದು ಬಂದಿರೋದು ಸರ್. ಏನಂದ್ರೆ ಏನು ನನ್ನ ಕರ್ತವ್ಯಕ್ಕೆ ಒಂದಷ್ಟು ಗುರ್ಸಿದ್ರು ಅಂತ ಅಷ್ಟೇ ಸರ್, ಇನ್ನೇನಿಲ್ಲ. ನನಗೆ ಗ್ರಂಥಾಲಯಕ್ಕೆ ಒಂದು ಇದಾಗಬೇಕು, ಯಾವುದೋ ಒಂದು ಅದು ಉಳಿಯೋ ರೀತಿ ಏನಾದ್ರು ಒಂದು ಆದಾಗ ಮಾತ್ರ ನನ್ಗೆ ಸಮಾಧಾನ ಸರ್. ಅಲ್ಲಿವರೆಗೂ ನನಗೆ ಸಮಾಧಾನ ಇಲ್ಲ. ಅಂದ್ರೆ ನೀವು ಕಟ್ಟಿರೋದನ್ನ ಉಳಿಸ್ಕೊಂಡು ಹೋದ್ರೆ ಸಾಕು ಅಂತ ಅಲ್ವಾ ಸರ್? ಅದು ಆಗ್ಬೇಕು ಸರ್. ಪಬ್ಲಿಕ್ ಯುಟಿಲೈಸೇಷನ್ ಆಗದೆ ಹೋದ್ರೆ ಇದೆಲ್ಲ ಬರೀ ಕೇವಲ ನಮ್ಮ ಇದಾಗುತ್ತೆ, ಸ್ವಾರ್ಥ ಆಗುತ್ತೆ ಗುರುಗಳೇ, ಅಲ್ವಾ? ಎಸ್ ಎಸ್, ಹೌದು ಸರ್. ತಮ್ಮ ಇತಿಹಾಸ ಕೂಡ ನಾವು ಸ್ವಲ್ಪ ನೋಡಿದ್ವಿ ಸರ್. ಈ ಮೈಸೂರಲ್ಲಿರುವಂತ ಆಸ್ತಿ ಮಾರಿ ತಾವು ಈ ಪುಸ್ತಕ ಮನೆಯನ್ನ ಕಟ್ಟಿದ್ದು ಅಂತ. ಎಷ್ಟು ಮಾರಿದ್ರಿ? ಅವಾಗ ಹೇಗಿತ್ತು ಪರಿಸ್ಥಿತಿ ಸರ್ ಮೊದಲಿಗೆ? ಸರ್ ನನ್ಗೆ ಒಂದ್ ನಿಮಿಷ, ನನ್ಗೆ ಏನಂದ್ರೆ ಇಲ್ಲಿ ಮಧ್ಯದಲ್ಲಿ ಫಂಕ್ಷನ್ ಇದೆ, ಇಲ್ಲಿ ಬಂದು ಕುಂತ್ಬಿಟ್ಟಿದ್ದೀನಿ, ಮಾತಾಡಿಕ್ ಆಗ್ತಾ ಇಲ್ಲ.
Okay. ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟರೆ ಕ್ಲೀನಾಗಿ ಡೀಟೇಲ್ಸ್ ನಿಮ್ಗೆಲ್ಲ ಕೊಡ್ತೀನಿ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇದು ಪದ್ಮಶ್ರೀ ಗೌರವ ಒಲಿದು ಬಂದಿರುವಂಥದ್ದು ಕನ್ನಡಿಗರಿಗಾಗಿ ನಮಗೂ ಕೂಡ ಒಂದು ಹೆಮ್ಮೆ. ಅಂಕೇಗೌಡರೇ ಮಾತನಾಡ್ತಾ ಇದ್ರು, ನನ್ನನ್ನು ಗುರುತಿಸಿದ್ದಕ್ಕೆ ಸಂತೋಷ ಆಗ್ತಾ ಇದೆ. 51 ವರ್ಷಗಳ ಪರಿಶ್ರಮ ಇದೆ, ಕಲ್ಲು ಮುಳ್ಳಿನ ಹಾದಿಯಲ್ಲಿ ನಡೆದುಕೊಂಡು ಬಂದಂಥವ್ರು ನಾನು ಕೂಡ ಅಂತ ತಮ್ಮ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ರು. ಇನ್ನು ಮತ್ತೊಂದು ಕಡೆ ಗಣರಾಜ್ಯೋತ್ಸವ ಪರೇಡ್ನಲ್ಲೂ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ. ಮತ್ತೊಮ್ಮೆ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕಿಲ್ಲ ಸ್ಥಾನ. ಈ ಬಾರಿ ಕರ್ನಾಟಕ ಸ್ತಬ್ಧ ಚಿತ್ರಕ್ಕೆ ಅನುಮತಿಯನ್ನ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ಇದಕ್ಕೊಂದು ಕಮಿಟಿಯನ್ನ ಮಾಡಲಾಗಿರುತ್ತೆ. ಪ್ರತಿ ವರ್ಷವೂ ಕೂಡ ಅವರು ಆಯ್ಕೆ ಮಾಡ್ತಾರೆ ಯಾವ ಯಾವ ರಾಜ್ಯಗಳಿಂದ ಬರುತ್ತೆ ಟ್ಯಾಬ್ಲೋಸ್ಗಳು ಅಂತ, ಸ್ತಬ್ಧ ಚಿತ್ರಗಳು ಅಂತ. ಕೇಂದ್ರ ಸರ್ಕಾರದೊಂದಿಗೆ ನಿರಂತರ ಪತ್ರ ವ್ಯವಹಾರದಲ್ಲಿ ರಾಜ್ಯ ಇದೆ. ಆದರೆ ಕೇಂದ್ರದವರು ಯಾಕೆ ನಿರಾಕರಣೆ ಮಾಡಿದ್ದಾರೆ ಗೊತ್ತಿಲ್ಲ ಅಂತ ಮೈಸೂರಲ್ಲಿ ಸಿಎಂ ಮಾತನಾಡಿದ್ದಾರೆ. ಸಂಬಂಧಪಟ್ಟಂಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾವು ಪತ್ರ ವ್ಯವಹಾರದಲ್ಲಿ ಇದ್ದೇ ಇದ್ದೀವಿ, ಬಟ್ ಅವರು ರಿಜೆಕ್ಷನ್ ಮಾಡಿದ್ದು ಯಾಕೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ನಾವು ಕಳಿಸಿದ್ದೀವಿ, ಅವ್ರು ಮಾಡದೆ ಹೋದ್ರೆ ಏನ್ ಮಾಡಕ್ಕಾಗುತ್ತೆ? ಸರಿಯಾಗಿ ಪತ್ರ ವ್ಯವಹಾರ ಆಗಿಲ್ಲ ಅಂತ. ಪತ್ರ ವ್ಯವಹಾರ ಎಲ್ಲ ಆಗಿದೆಯಪ್ಪ, ಪತ್ರ ವ್ಯವಹಾರ ಎಲ್ಲ ಆಗಿದೆ, ನಾವೆಲ್ಲ ಕಳಿಸಿದ್ದೀವಿ. ಅದು ಇಟ್ ಇಸ್ ಫಾರ್ ದೆಮ್ ಟು ಚೂಸ್. ಈಗ ಪ್ರತಿ ರಾಜ್ಯದಿಂದ ಸ್ತಬ್ಧ ಚಿತ್ರ ಮಾಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅಲ್ವಾ, ಅವ್ರು ಮಾಡಬೇಕು. ನಾವು ಕಳಿಸಿದ್ದೀವಿ, ಅವ್ರು ಮಾಡದೆ ಹೋದ್ರೆ ಏನ್ ಮಾಡಕ್ಕಾಗುತ್ತೆ? ಜಂಟಿ ಅಧಿವೇಶನ ಆಯಿತು. ಈಗ ಗಣರಾಜ್ಯೋತ್ಸವದ ಕುತೂಹಲ. ಗಣರಾಜ್ಯೋತ್ಸವದ ರಾಜ್ಯಪಾಲರ ಭಾಷಣದಲ್ಲಿ ಏನಿರುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಅತಿ ದೊಡ್ಡ ಕುತೂಹಲ ಇದು. ನಾಳೆ ರಾಜ್ಯಪಾಲರು ಮಾಡುವಂತಹ ಭಾಷಣದಲ್ಲಿ ಯಾವೆಲ್ಲ ವಿಚಾರಗಳನ್ನ ಸರ್ಕಾರ ಉಲ್ಲೇಖ ಮಾಡಿದೆ? ಕೇಂದ್ರ ಸರ್ಕಾರದ ವಿರುದ್ಧದ ಅಂಶಗಳು ಇರುತ್ತಾ ಅಥವಾ ಇಲ್ವಾ ಅನ್ನೋ ಪ್ರಶ್ನೆ. ಜಂಟಿ ಅಧಿವೇಶನಕ್ಕೆ ಸರ್ಕಾರ ಭಾಷಣವನ್ನ ಸಿದ್ಧಪಡಿಸಿತ್ತು, ಅದನ್ನ ಓದಲೇ ಇಲ್ಲ ರಾಜ್ಯಪಾಲರು. ಮೊದಲಿನ 10 ಸಾಲುಗಳು, ಕೊನೆಯ 3 ಸಾಲುಗಳನ್ನು ಓದಿ ನಿರ್ಗಮಿಸಿದ್ರು. ಆದರೆ ಗಣರಾಜ್ಯೋತ್ಸವದ ಭಾಷಣದಲ್ಲೂ ಕೂಡ ಇದೇ ರೀತಿಯಾದಂತಹ ಭಾಷಣವನ್ನ ರಾಜ್ಯ ಸರ್ಕಾರ ರೆಡಿ ಮಾಡಿರುತ್ತಾ? ಲೋಕಭವನ ಸಿದ್ಧಪಡಿಸಿರುವಂತಹ ಭಾಷಣ ಅದು. ಕೇಂದ್ರ ಸರ್ಕಾರದ ವಿರೋಧಿ ವಾಕ್ಯಗಳಿಗೆ ಬ್ರೇಕ್ ಬೀಳುತ್ತಾ? ಹಾಗಾದ್ರೆ ಇಲ್ಲೂ ಕೂಡ ಪುನರಾವರ್ತಿತ ಆಗತ್ತಾ? ತಮಗೆ ಬೇಕಾಗಿದ್ದನ್ನ ಮಾತ್ರ ರಾಜ್ಯಪಾಲರು ನಾಳೆಯೂ ತಮ್ಮ ಭಾಷಣದಲ್ಲಿ ಹೇಳಿ ಹೋಗಬಹುದಾ? ಅಷ್ಟೇ ಆಗತ್ತಾ? ಯಾವ ರೀತಿಯಾಗಿ ವಿಧಾನಸಭೆ ಮತ್ತು ವಿಧಾನಮಂಡಲ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ರಾಜ್ಯಪಾಲರ ನಡೆ ಇತ್ತೋ ಅದೇ ನಡೆ ಇಲ್ಲಿ ಅನುಸರಿಸ್ತಾರಾ ಅನ್ನೋದು ಕುತೂಹಲಕಾರಿ ಬೆಳವಣಿಗೆ ಆಗಿದೆ. ಯಾಕಂದ್ರೆ ರಾಜ್ಯ ಸರ್ಕಾರದಿಂದಲೂ ಕೂಡ ಈ ಬಗ್ಗೆ ತೀವ್ರವಾದಂತಹ ಆಕ್ರೋಶ ವ್ಯಕ್ತವಾಗಿತ್ತು, ಓದಬೇಕಾಗಿತ್ತು ಅಂತ. ಮತ್ತೆ ಅವರು ಅದೇ ರೀತಿಯಾದಂತಹ ಭಾಷಣವನ್ನ ರೆಡಿ ಮಾಡಬಹುದಾ ಅನ್ನುವಂತ ಅನುಮಾನ ಕೂಡ ಇತ್ತು. ಅವ್ರು ಕೊಟ್ಟಿದ್ದಾರೆ, ವರದಿ ತಿಳಿಸಿದ್ದಾರೆ ಅಷ್ಟೇ, ಏನ್ ನಡೀತು ಅಂತ ತಿಳಿಸಿದ್ದಾರೆ. ಬಟ್ ರಾಜ್ಯಪಾಲರು ಈಗ 176 of the Indian Constitution, 163 of the Indian Constitution says shall address the ಶೆಲ್ ಅಂತ ಪದ ಉಪಯೋಗಿಸಿದರು. ಅದರಿಂದ ಅವರು ಮಾಡಬೇಕಾಗಿತ್ತು. ಜಂಟಿ ಅಧಿವೇಶನ ಮಾಡುವಾಗ ನಾವು ಸರ್ಕಾರ ಏನ್ ಬರ್ಕೊಡ್ತೀವಿ ಅದನ್ನ ಮಾಡಲೇಬೇಕು. ಡಿಸ್ಕ್ರಿಷನ್ ಇಲ್ಲ ಅಲ್ಲಿ. ನಾವು ಬರ್ಕೊಡ್ತೀವಿ, ಬಟ್ ಅವರು ಚೇಂಜ್ ಮಾಡ್ಕೊಳ್ಳೋಕೆ ಸಾಧ್ಯತೆ ಇರ್ತದೆ. ಅವ್ರು ಕೊಟ್ಟಿದ್ದಾರೆ, ವರದಿ ತಿಳಿಸಿದ್ದಾರೆ ಅಷ್ಟೇ, ಏನ್ ನಡೀತು ಅಂತ ತಿಳಿಸಿದ್ದಾರೆ. ಬಟ್ ರಾಜ್ಯಪಾಲರು ಈಗ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಾರ್ತಿಕ್, ವಿಧಾನಮಂಡಲ ಮತ್ತು ವಿಧಾನಸಭೆಯ ಅಧಿವೇಶನದ ಸಂದರ್ಭದಲ್ಲಿ ಏನಾಯಿತು ಅನ್ನುವಂಥದ್ದು ಜಗಜ್ಜಾಹೀರು. ಇಡೀ ಪ್ರಪಂಚ ನೋಡಿದಾಯಿತು. ಅದು ಇತಿಹಾಸದ ಪುಟ ಕೂಡ ಸೇರಿದ್ದಾಗಿದೆ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ. ಈಗ ಅದು ಪುನರಾವರ್ತಿತ ಆಗತ್ತಂದ್ರೆ ರಾಜ್ಯಪಾಲರ ನಡೆ ಅಲ್ಲಿ ಹೇಗಿತ್ತೋ ಇಲ್ಲೂ ಕೂಡ ಹಾಗೆ ಇರುತ್ತಾ ಅಂತ. ಅಲ್ಲಿ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿತ್ತು ರಾಜ್ಯ ಸರ್ಕಾರದಿಂದ, ಓದಲೇಬೇಕಾಗಿತ್ತು ಅಂತ. ಸೊ ಈ ಅನುಮಾನ ಇದೆ, ಮತ್ತೆ ಅದೇ ತೆರನಾದಂತ ಭಾಷಣ ಬರಬಹುದಾ, ರೆಡಿ ಆಗಬಹುದಾ ಅಂತ. ಅರುಣ್, ಪ್ರಮುಖವಾಗಿ ಗಣರಾಜ್ಯೋತ್ಸವದ ಭಾಷಣವನ್ನ ಸಿದ್ಧಪಡಿಸುವುದು ಲೋಕಭವನ. ಆದರೆ ಲೋಕಭವನಕ್ಕೆ ಮಾಹಿತಿಯನ್ನು ರಾಜ್ಯ ಸರ್ಕಾರ ಕೊಡುತ್ತೆ. ರಾಜ್ಯ ಸರ್ಕಾರ ಪ್ರಮುಖವಾಗಿ ಆ ಸರ್ಕಾರದ ಸಾಧನೆಗಳ ಉಳ್ಳಂತಹ ಒಂದು ಮಾಹಿತಿಯನ್ನು ತಲುಪಿಸುತ್ತೆ. ಜೊತೆಗೆ ಅಲ್ಲಿ ಏನೇನೆಲ್ಲ ಸೇರಿಸಬೇಕು ಅನ್ನುವಂಥ ಒಂದು ಅಂಶಗಳನ್ನು ಲೋಕಭವನಕ್ಕೆ ಕಳಿಸುತ್ತೆ. ಆದರೆ ಲೋಕಭವನದಲ್ಲಿ ಅದನ್ನು ಫೈನಲ್ ಆಗಿ ಮಾಡಲಾಗುತ್ತೆ. ಆದರೆ ಜಂಟಿ ಅಧಿವೇಶನದಲ್ಲಿ ಹಾಗಲ್ಲ.
ಸರ್ಕಾರ ಸಿದ್ಧಪಡಿಸಿರುವಂಥ ಅಂದರೆ ಕ್ಯಾಬಿನೆಟ್ ಸಿದ್ಧಪಡಿಸಿರುವಂಥ ಭಾಷಣವನ್ನು ರಾಜ್ಯಪಾಲರು ಓದಬೇಕಾಗಿರುತ್ತೆ. ಅದರ ಬದಲಾಗಿ ಈಗ ಏನು ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ರಾಜ್ಯಪಾಲರು ಲೋಕಭವನ ಸಿದ್ಧಪಡಿಸಿರ್ತಕ್ಕಂಥ ಒಂದು ಭಾಷಣವನ್ನು ಓದಬೇಕಾಗಿರ್ತಕ್ಕಂಥ ಕಾರಣಕ್ಕಾಗಿ ಅಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಆಧರಿಸಿ ಅವರು ಸಿದ್ಧಪಡಿಸ್ತಾರೆ. ಆದರೆ ಬಹುತೇಕವಾಗಿ ವಿಬಿಜಿ ರಾಮ್ಜಿ ಯೋಜನೆ ವಿಚಾರವಾಗಿರ್ಬೋದು, ಹಾಗೆ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಯಾವೆಲ್ಲ ಅಂಶಗಳನ್ನು ಕೊಟ್ಟರೂ ಕೂಡ ಅದನ್ನು ಅಲ್ಲಿ ಇನ್ಕ್ಲೂಡ್ ಮಾಡುವಂಥ ಸಾಧ್ಯತೆ ತೀರಾ ಕಡಿಮೆ ಇದೆ. ಬಹುಶಃ ಈ ಹಿಂದಿನ ಗಣರಾಜ್ಯೋತ್ಸವದ ವೇಳೆಯೂ ಕೂಡ ರಾಜ್ಯಪಾಲರು ಸಂಪೂರ್ಣವಾಗಿ ಅಲ್ಲಿ ಭಾಷಣವನ್ನು ಓದಿದ್ರು, ಜೊತೆಗೆ ಅಲ್ಲಿ ಇರ್ತಕ್ಕಂಥ ಶಬ್ದಗಳು ಕೂಡ ಅದೇ ರೀತಿಯಾಗಿತ್ತು. ರಾಜ್ಯ ಸರ್ಕಾರದ ಏನು ಸಾಧನೆಗಳಿದೆ ಅದೆಲ್ಲವನ್ನು ಕೂಡ ಅಲ್ಲಿ ಸೇರಿಸಲಾಗಿರುತ್ತೆ. ಅದರ ಬದಲಾಗಿ ಕೇಂದ್ರದ ವಿರುದ್ಧ ಏನಾದರೂ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಅಲ್ಲಿ ಅಳವಡಿಕೆ ಮಾಡುವಂಥದ್ದು ತೀರಾ ಕಡಿಮೆ ಇರತಕ್ಕಂಥ ಒಂದು ಸಂಗತಿ ಉದ್ಭವ ಆಗುತ್ತೆ. ಯಾಕಂದರೆ ಪ್ರಮುಖವಾಗಿ ಲೋಕಭವನವೇ ಈ ಒಂದು ಭಾಷಣವನ್ನು ಸಿದ್ಧಪಡಿಸ್ತಾ ಇರತಕ್ಕಂಥ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಅಲ್ಲಿ ಆಕ್ಷೇಪಾರ್ಹ ಶಬ್ದಗಳಿರ್ಬೋದು ಅಥವಾ ಆಕ್ಷೇಪಾರ್ಹ ವಿಚಾರಗಳನ್ನು ಸೇರಿಸುವಂಥ ಸಾಧ್ಯತೆ ತೀರಾ ಕಡಿಮೆ ಇರತಕ್ಕಂಥದ್ದು. ಜೊತೆಗೆ ಇನ್ನೂ ಒಂದು ವಿಚಾರವನ್ನು ಗಮನಿಸಬೇಕು. ಈಗಾಗಲೇ CM ಸಿದ್ದರಾಮಯ್ಯನವರು ಕೂಡ ಈ ವಿಚಾರವಾಗಿ ಮಾತನಾಡಿರ್ತಕ್ಕಂಥದ್ದು. ಅಂದರೆ ನಾವು ಏನು ಅಂಶಗಳನ್ನು ಕೊಟ್ಟಿರ್ತೇವೆ ಆ ಒಂದು ಅಂಶಗಳನ್ನು ಉಳ್ಳಂಥ ಭಾಷಣವನ್ನು ಸಿದ್ಧಪಡಿಸಲಾಗುತ್ತೆ. ಆದರೆ ಲೋಕಭವನವೇ ಅಂತಿಮವಾಗಿ ಭಾಷಣವನ್ನು ಸಿದ್ಧಪಡಿಸುತ್ತೆ. ಆ ಕಾರಣಕ್ಕಾಗಿ ಅಲ್ಲಿ ರಾಜ್ಯಪಾಲರು ಯಾವ ರೀತಿಯಾಗಿ ಭಾಷಣ ಮಾಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕು. ಜಂಟಿ ಅಧಿವೇಶನದಲ್ಲಿ ಏನು ಅವರು ಸಂಪೂರ್ಣವಾಗಿ ಭಾಷಣವನ್ನು ಮಾಡಿಲ್ಲ, ಅದು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಸರ ಇದೆ ಅನ್ನುವಂಥ ಸಂಗತಿಯನ್ನು ಕೂಡ ಈಗ CM ಸಿದ್ದರಾಮಯ್ಯರು ಹೇಳಿದ್ದಾರೆ. ಈಗಾಗಲೇ ರಾಜ್ಯಪಾಲರ ವಿಚಾರವಾಗಿಯೂ ಕೂಡ ರಾಜ್ಯ ಸರ್ಕಾರ ಸಾಕಷ್ಟು ಆಕ್ಷೇಪಗಳನ್ನು ಎತ್ತಿದೆ. ಜಂಟಿ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ಬರೆದುಕೊಟ್ಟಿರ್ತಕ್ಕಂತಹ ಅಂಶಗಳುಳ್ಳಂಥ ಭಾಷಣವನ್ನು ಸಂಪೂರ್ಣವಾಗಿ ಓದಬೇಕಿತ್ತು, ಆದರೆ ಅವರು ಓದಿಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಆಕ್ಷೇಪಗಳನ್ನು ಎತ್ತಾ ಇದ್ದಾರೆ. ಈಗ ಗಣರಾಜ್ಯೋತ್ಸವದ ಪರೇಡ್ನಲ್ಲಿಯೂ ಕೂಡ ಭಾಷಣವನ್ನು ರಾಜ್ಯಪಾಲರು ಮಾಡಬೇಕಾಗಿರ್ತಕ್ಕಂಥ ಕಾರಣಕ್ಕಾಗಿ ಅಲ್ಲಿ ಬಹುಶಃ ರಾಜ್ಯಪಾಲರು ಓದಬೇಕಾದಂಥ ಭಾಷಣಕ್ಕೆ ಒಂದಿಷ್ಟು ಮಾಹಿತಿಯನ್ನು ರಾಜ್ಯ ಸರ್ಕಾರವೇ ಕೊಡಬೇಕಾಗತ್ತೆ. ರಾಜ್ಯ ಸರ್ಕಾರ ಯಾವುದೇ ಮಾಹಿತಿಯನ್ನು ಕೊಟ್ಟರು ಕೂಡ ಲೋಕಭವನ ಅದನ್ನು ಫಿಲ್ಟರ್ ಮಾಡಿ ಅವರಿಗೆ ಯಾವ್ಯಾವ ಅಂಶಗಳು ಬೇಕೋ ಅದನ್ನು ಅಲ್ಲಿ ಸಿದ್ಧಪಡಿಸಿಕೊಳ್ಳುವಂಥ ಸಾಧ್ಯತೆ ತೀರಾ ಇರ್ತಕ್ಕಂಥದ್ದು. ಅರುಣ್ ಹುಗಾರ್. ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ. ಬಿಡದಿಯಲ್ಲಿ GBDA ಹೋರಾಟಕ್ಕಿಳಿದಿದ್ದಾರೆ ಕುಮಾರಸ್ವಾಮಿ. ಭೈರಮಂಗಲದಲ್ಲಿ ರೈತರ ಜೊತೆಗೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ HD ಕುಮಾರಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸಚಿವ ಭೈರಮಂಗಲದಲ್ಲಿ ನಡೀತಾ ಇರುವಂತಹ ರೈತರ ನಿರಂತರ ಪ್ರತಿಭಟನೆ ಇದು. ರಾಜ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿ. ಬಿಡದಿಯಲ್ಲಿ GBDA ಹೋರಾಟದಲ್ಲಿ HDK ಭಾಗಿಯಾಗಿರೋ ರೈತರಿಗೆ ಸಾಥ್ ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಈ ಹಿಂದಿನಿಂದಲೂ ಕೂಡ ರೈತರ ಹೋರಾಟಕ್ಕೆ ತಮ್ಮ ಬೆಂಬಲವನ್ನ HDK ವ್ಯಕ್ತಪಡಿಸ್ತಾನೆ ಇದ್ದಾರೆ. ಅನೇಕ ಬಾರಿ ಅವರು ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ರು. ಈ ಭಾಗದ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳುವಂತ ಪ್ರಕ್ರಿಯೆಯನ್ನ ಕೈ ಬಿಡಬೇಕು ಅಂತ ಇವತ್ತು ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಏನ್ ಡೀಟೇಲ್ಸ್ ಇದೆ ಇವತ್ತಿನ ಬೆಳವಣಿಗೆಗಳು ಏನು ವೆಂಕಟೇಶ್? ಅರುಣ್, ಏನಂದ್ರೆ ಕಾಂಗ್ರೆಸ್ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ GBDA ಯೋಜನೆ ಇದು. ಬಿಡದಿಯ ಬೈರಮಂಗಲ ವ್ಯಾಪ್ತಿಯ 2 ಪಂಚಾಯತಿ ಅಂದ್ರೆ ಬೈರಮಂಗಲ ಮತ್ತೆ ಕಂಚಿಗಾರನಹಳ್ಳಿ ಪಂಚಾಯತಿಯ ಸರಿಸುಮಾರು 35 ಹೆಚ್ಚು ಗ್ರಾಮಗಳನ್ನ ವಶಪಡಿಸಿಕೊಂಡು ಅಂದ್ರೆ ಭೂಸ್ವಾಧೀನ ಮಾಡಿಕೊಂಡು ಯೋಜನೆಯನ್ನ ಮಾಡ್ಲಿಕ್ಕೆ ಸರ್ಕಾರ ಹೊರಟಿದೆ. ಈ ನಿಟ್ಟಿನಲ್ಲಿ ರೈತರು ಕಳೆದ 7-8 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ರು. ಇವತ್ತು ರೈತರ ಹೋರಾಟಕ್ಕೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಭೇಟಿಯನ್ನ ಕೊಟ್ಟು ಅವರಿಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ 1 ಇಂಚು ಭೂಮಿಯನ್ನು ಕೂಡ ನಾವು ಕೊಡ್ಲಿಕ್ಕೆ ಬಿಡೋದಿಲ್ಲ, ನಿಮ್ಮ ಪರವಾಗಿ ನಾವು ಸದಾ ನಿಲ್ತೇವೆ, ಎಲ್ಲಿ ಹೋರಾಟ ಮಾಡಬೇಕು ಕಾನೂನಾತ್ಮಕವಾಗಿ ಆ ಹೋರಾಟವನ್ನ ನಾವು ಮಾಡ್ತೇವೆ ಎನ್ನುವಂತ ವಿಶ್ವಾಸದ ಮಾತುಗಳನ್ನ ಕುಮಾರಸ್ವಾಮಿ ಅವರು ಇವತ್ತು ಪ್ರತಿಭಟನಾ ಸಭೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಈ ಯೋಜನೆಯಿಂದಾಗಿ ಸಂಪೂರ್ಣವಾಗಿ ಕೃಷಿ ಭೂಮಿ ನಾಶ ಆಗ್ತದೆ, ಜೊತೆಗೆ ಹೈನುಗಾರಿಕೆ ನಾಶ ಆಗ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ಯೋಜನೆಯನ್ನ ಮಾಡ್ಲಿಕ್ಕೆ ಬಿಡಬಾರ್ದು, ಅದಕ್ಕೆ ನಾನು ನಿಮಗೆ ಸಹಕಾರಿಯಾಗಿ ನಿಲ್ತೇನೆ ಎನ್ನುವಂತ ವಿಶ್ವಾಸದ ಮಾತುಗಳನ್ನ ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು. ಜೊತೆಗೆ ಇದೇ ವೇಳೆ DK ಶಿವಕುಮಾರ್ ಅವರಿಗೆ ಮತ್ತೆ DK ಸುರೇಶ್ ಅವರಿಗೆ ಟಾಂಗನ್ನ ಕೊಟ್ಟಿದ್ದಾರೆ. ಅಂದ್ರೆ ಇದು ಜಮೀನನ್ನ ಲೂಟಿ ಮಾಡುವಂತ ಒಂದು ಯೋಜನೆ ಆಗಿರ್ತಕ್ಕಂಥದ್ದು. ಈ ಯೋಜನೆಗೆ ಇವರಿಬ್ಬರ ಒಂದು ಸಹಕಾರ ಕೂಡ ಇದೆ ಎನ್ನುವಂತ ನಿಟ್ಟಿನಲ್ಲಿ ಮಾರ್ಮಿಕವಾಗಿ ಕುಮಾರಸ್ವಾಮಿ ಅವರು ವೇದಿಕೆಯಲ್ಲಿ ರೈತರನ್ನ ಉದ್ದೇಶಿಸಿ ಮಾತನಾಡುವಂತ ಸಂದರ್ಭದಲ್ಲಿ ಮಾತನಾಡಿರುವಂತದ್ದು. ಅರುಣ್, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗೆ. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. CM ಕಾರ್ಯಾಲಯ ಕಾರ್ಯದರ್ಶಿ ಹೆಸರಲ್ಲಿ ವಂಚನೆ ಕೇಸ್. KPSC ಸದಸ್ಯ ಹುದ್ದೆ ಕೊಡಿಸುವುದಾಗಿ ವಂಚನೆ ಮಾಡಿದ್ದ ಜಗದೀಶ್. CCB ಪೊಲೀಸರಿಂದ ಆರೋಪಿ ಜಗದೀಶ್ ಬಂಧನ. ಲೀಸ್ಗೆ ಮನೆ ಕೊಡಿಸುವುದಾಗಿ ಮೋಸ, ಖಾಲಿ ಮನೆ ತೋರಿಸಿ 5 ಲಕ್ಷ ಹಣ ಪಡೆದು ವಂಚನೆ. ಅಬ್ದುಲ್ ಹಸನ್ ಅನ್ನೋನ ವಿರುದ್ಧ DJ ಹಳ್ಳಿ ಠಾಣೆಯಲ್ಲಿ FIR.
ಹಗಲು ಮನೆ ದರೋಡೆಕೋರರ ಬಂಧನ. ಬೆಳಗಾವಿ ಜಿಲ್ಲೆಯ ಅಥಣಿ ಪೊಲೀಸರಿಂದ ಮೂವರ ಬಂಧನ. ಬಂಧಿತರಿಂದ ಬೈಕ್ ಸೇರಿ 20.40 ಲಕ್ಷ ಮೌಲ್ಯದ ಚಿನ್ನಾಭರಣ ವಶಕ್ಕೆ. ದಂಡುಪಾಳ್ಯ ಸಿನಿಮಾ ಶೈಲಿಯಲ್ಲಿ ಕಳ್ಳತನ ಮಾಡುತ್ತಿದ್ದ ಗ್ಯಾಂಗ್ ಅಂದರ್. ಬಾದಾಮಿ ಪೊಲೀಸರಿಂದ 4 ಆರೋಪಿಗಳ ಬಂಧನ. ಬಂಧಿತರಿಂದ 76 ಗ್ರಾಂ ಚಿನ್ನಾಭರಣ ಸೇರಿ 6.8 ಲಕ್ಷ ಹಣ ಸೇಲ್ಸ್.